ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಅಂಬರೀಶ್ ಅಂತ. ವೆಜ್ ಎತ್ಲೈಫ್ ಪ್ರೈವೇಟ್ ಕಂಪ್ನಿಯವರು. ನಾವು ವೆಜ್ ಬೂಸ್ಟ್ ಪ್ರಾಡಕ್ಟ್ ನಮ್ಮಲ್ಲಿ ಇದೆ, ನ್ಯೂಟ್ರಿಯನ್ಸ್ ಅಂತ. ನಿಮ್ಮ ಹೆಸರು? ಮೋಹನ್ ಅಂತ ಸರ್. ಊರು? ಕುರುಬ್ರಳ್ಳಿ, ತಾಲೂಕು ಹೊಸಕೋಟೆ ಬರುತ್ತೆ. ಇದು ವೆಜ್ ಬೂಸ್ಟು ನೀವು ಯೂಸ್ ಮಾಡಿದ್ರಾ? ಮಾಡಿದ್ದೀರಿ ಸರ್. ಎಷ್ಟು ಟೈಮ್ ಮಾಡಿದ್ರಾ? ಮಾಡ್ತಾನೆ ಇದೀವಿ ಸರ್. 10 ದಿನಕ್ಕೆ ಒಂದ್ಸತಿ ಮಾಡ್ತಾ ಇರ್ತೀವಿ ನಾವು. ಯಾವ ಥರ ಮಾಡ್ತೀರಾ? ಸಾಯಿಲ್ ಡ್ರಿಪ್ಪಲ್ಲೇ ಕೊಡ್ತೀರಿ, ಮತ್ತೆ ಸ್ಪ್ರೇ ಮಾಡ್ಬೇಕಾದ್ರೂ ಯೂಸ್ ಮಾಡ್ತೀವಿ. ಕೆಮಿಕಲ್ ಜೊತೆ ಮಿಕ್ಸ್ ಹಾಕೊಂಡು ಸ್ಪ್ರೇನ ಮಾಡ್ತೀರಾ? ಹೌದು. ಇದ್ರ ಅನಿಸಿಕೆ ಹೇಗಿದೆ ನಿಮ್ಗೆ? ಇದು ವೆಜ್ ಬೂಸ್ಟ್ ಕೊಡ್ತಾ ಇದ್ರಲ್ಲ, ಅನಿಸಿಕೆ ಯಾವ ಥರ ಇದೆ ಸರ್? ಚೆನ್ನಾಗಿದೆ. ಗಿಡ ಆ ಥರ ಡೆವಲಪ್ಮೆಂಟ್ ಇದೆ, ಹೂವು ಯಾವ ಥರ ಕ್ವಾಲಿಟಿ ಇದೆ? ಚೆನ್ನಾಗಿದೆ, ಶೈನಿಂಗ್ ಇದೆ, ಬ್ರಾಂಚಸ್ ಚೆನ್ನಾಗಿದೆ. ಸರ್, ಈ ವೆಜ್ ಬೂಸ್ಟ್ ಏನ್ಗೋಸ್ಕರ ಬಳಸ್ತಾ ಇದೀರಿ ನೀವು? ವೆಜ್ ಬೂಸ್ಟ್ ಹೂವು ಸ್ಟ್ರೆಂತ್ಗೆ, ಕ್ವಾಲಿಟಿಗೆ, ಮತ್ತೆ ಇದಕ್ಕೆ. ನಿಮ್ಗೆ ಯಾರು ಸರ್ ಸರ್ವಿಸ್ ಕೊಡ್ತಾ ಇದಾರೆ ಇಲ್ಲಿ? ಮುನಿರಾಜ್ ಅಂತ ಸರ್, ಹೊಸಕೋಟೆಯಿಂದ. ಹೊಸಕೋಟೆ ರಾಜು ಅವರು. ಹೊಸಕೋಟೆ ರಾಜು. ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ ಸರ್. ಓಕೆ. ನೀವು ಅದೇ ತರ ಬಳಸ್ತಾ ಇದ್ದೀರಾ? ಬಳಸ್ತಾನೆ. ಈಗ ಮಾರ್ಕೆಟ್ ಅಲ್ಲಿ ಹೂವು ರೇಟ್ ಕಮ್ಮಿ ಇದೆ, ಆದ್ರೂ ಈಗ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಕೊಡ್ತಾ ಇದಾರೆ ನಿಮ್ಗೆ? ಮಾರ್ಕೆಟ್ 70 ರೂಪಾಯಿ ಹೋಗ್ತಾ ಇದ್ರೆ ನಮ್ 100 ರೂಪಾಯಿ ಗಂಟೆ ಹೋಗ್ತಾ ಇದೆ ಸರ್. ಹೂವು ಬೇರೆ ರೇಟ್ಗಿನ ನಿಮ್ಗೆ 30 ರೂಪಾಯಿ ಜಾಸ್ತಿನೇ ಇದೆ. 100 ರೂಪಾಯಿ ಜಾಸ್ತಿ ಹೋಗ್ತಾ ಇದೆ. 30 ರೂಪಾಯಿ ಜಾಸ್ತಿ. ಈಗ ವೆಜ್ ಬೂಸ್ಟ್ ಎಷ್ಟು ಕ್ಯಾನ್ ಬಳಸಿದಿರಿ ಇಂತ ಗಂಟ? ಈಗ 3 ತಿಂಗಳಿಗೆ? 3 ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 8 ಕ್ಯಾನ್ 10 ಕ್ಯಾನ್ ಗಂಟೆ ಯೂಸ್ ಮಾಡಿ. 8 ಕ್ಯಾನ್ ಇಂದ ಬಳಸಿದಿರಿ ಅಂದ್ರೆ ಒಂದೇ ಬೆಳೆಗಿಲ್ಲ, ಆಲ್ರೆಡಿ ರೋಸು ಇದೆ ನಿಮ್ಗೆ? ರೋಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ರೋಸ್ ಯಾವ ತರ ಚೆನ್ನಾಗಿ ಅದು ಬರ್ತಾ ಇದೆ ಸರ್. ಓಕೆ. ಇದೇ ರೀತಿ ಬಳಸಿ 4 ಜನ ಕೇಳಿ ರೈತರಿಗೆ. ಹೇಳ್ತೀವಿ. ಹೂವು ನೋಡಿ, ತೋರಿಸಿ. ಸ್ಯಾಂಪಲ್ ತೆಗ್ದಿದ್ರಲ್ಲ, ಸ್ಯಾಂಪಲ್ ತೆಗ್ದು ಎಷ್ಟು ಕೆಜಿ ಸಿಕ್ಕಿದೆ? 20 kg ಸಿಕ್ಕಿದೆ ಸರ್. ನೋಡಿ ಸ್ಯಾಂಪಲ್ ಈಗ ಹೂವು ನೋಡೋಣ. ಪಾಪ್ಯುಲೇಷನ್ ಮಗ್ಗು ಹೇಗಿದೆ? ನಾಳೆ ಮಗ್ಗು ಬೇರೆದಕ್ಕೂ ಇದಕ್ಕೆ ಏನು ಜಾಸ್ತಿ ಡಿಫ್ರೆನ್ಸ್ ಏನಿದೆ? ಡಿಫ್ರೆನ್ಸು ಚೆನ್ನಾಗಿ ಕ್ವಾಲಿಟಿ ಇದೆ, ಚೆನ್ನಾಗಿ ಬ್ರಾಂಚಸ್ ಚೆನ್ನಾಗಿ ಬಂದಿದೆ, ಮಗ್ಗು ಜಾಸ್ತಿ ಇದೆ ಕೆಳಗಡೆಯಿಂದ. ಮಗ್ಗು ಜಾಸ್ತಿ ಬಂದಿದೆ. ಇನ್ನು ಕೆಳಗಡೆಯಿಂದ ಇನ್ನೂ ಚೀರು ಓಪನ್ ಆಗ್ತಾನೆ ಇದೆ. ನೋಡ್ರಿ, ನೋಡಿ ಇಲ್ಲೆಲ್ಲ ಇದೆಲ್ಲ ಎಕ್ಸ್ಟ್ರಾ ಈಗ ಓಪನ್ ಆಗ್ತಾ ಇರೋದು ಇದೆಲ್ಲ. ಹೂವು ಒಂದ್ಸಲ ಕಿತ್ತಿದಾರಂತೆ, 20 kg ಸಿಕ್ಕಿದೆ ಅಂತೆ. ಮಾರ್ಕೆಟ್ ಪ್ರೈಸು 100 ರೂಪಾಯಿ, 100 ರೂಪಾಯಿ ಇದೆ. 100 ರೂಪಾಯಿ ಹೋಗಿದೆ. ಬೇರೆಯವ್ರಿಗೂ ನಿಮಗೆ ಡಿಫ್ರೆನ್ಸು ಜಾಸ್ತಿನೇ ಇದೆ. ಎಷ್ಟಿದೆ ಅವ್ರದ್ದು? ಬೇರೆಯವ್ರದ್ದು ಒಂದೆಲ್ಲ 70 ರೂಪಾಯಿ ಗಂಟೆ ಇದೆ. 30 ರುಪೀಸ್ ವೇರಿಯೇಷನ್ ಬರ್ತೈತೆ. ಓಕೆ, ಥ್ಯಾಂಕ್ ಯು. ನೋಡಿ, ಬನ್ನಿ. ಓಕೆ, ಥ್ಯಾಂಕ್ ಯು.